ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಜೊತೆ ಯಾವಾಗಲೂ ನೋಟಿಫೈ ಆಗಿರಿ. ಇವತ್ತಿನ ಈ ತರಗತಿಯಲ್ಲಿ ನಾವು 6ನೇ ತರಗತಿಯ ಪಾಠ 1 ಇತಿಹಾಸದ ಪರಿಚಯವನ್ನು ಅಧ್ಯಯನ ಮಾಡೋಣ. ನಮಗೆ GPST, RKR, TET ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಮಾಜ ವಿಜ್ಞಾನ ಬಹುಮುಖ್ಯವಾಗಿದೆ. 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ನಾವು ಪ್ರಿಪೇರ್ ಆಗಲೇಬೇಕಂತ ಇದೆ. ಹೀಗಾಗಿ ನಾನು ಇವತ್ತಿನಿಂದ 6ನೇ ತರಗತಿಯ ಪಾಠಗಳನ್ನು ಪ್ರಾರಂಭಿಸ್ತಾ ಇದ್ದೀನಿ. ಪಾಠ 1 ಇತಿಹಾಸ ಪರಿಚಯ. ಅಂದರೆ ಇತಿಹಾಸದ ಪರಿಚಯ, ಇತಿಹಾಸ ಹೇಗೆ ಹುಟ್ಕೊಂತು, ಅದರ ಪಿತಾಮಹ ಯಾರು, ಇದನ್ನೇ ಮತ್ತು ಆಧಾರಗಳು, ಇದರ ಬಗ್ಗೆ ನಾವು ಇವತ್ತಿನ ಈ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಯಾರೂ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ಇತಿಹಾಸ ಎಂದರೇನು? ಇತಿಹಾಸ ಎಂದರೇನು? ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇನು ಇತಿಹಾಸ. ಇದೇನು ಹೇಳುತ್ತೆ ಅಂದರೆ, ಮನುಷ್ಯರು ನಡೆದು ಬಂದಂತಹ ದಾರಿಯನ್ನು ನಮಗೆ ಇತಿಹಾಸ ಪರಿಚಯಿಸ್ತದೆ. ಆ ದಾರಿಯಲ್ಲಿ ಮಾನವರ ಸಫಲತೆ, ಆಮೇಲೆ ಅವರ ವಿಫಲತೆಗಳನ್ನು, ಯಾವ್ಯಾವ ಕಷ್ಟಗಳನ್ನು ಅವರು ಅನುಭವಿಸಿದ್ರು, ಇದರ ಬಗ್ಗೆ ಎಲ್ಲ ನಮಗೆ ಇತಿಹಾಸದಲ್ಲಿ ವಿವರಣೆಯನ್ನು ಕೊಡುತ್ತದೆ. ಇತಿಹಾಸವ ಘಟನೆಗಳನ್ನು ವಿವರಿಸುವಾಗೇನು ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತೆ. ಆ ಘಟನೆ ಯಾವಾಗ ನಡೀತು, ಎಲ್ಲಿ ನಡೀತು, ಯಾರಿಂದ ನಡೆಯಿತು, ಈ ರೀತಿ ಎಲ್ಲ ಸ್ಪಷ್ಟ ವಿವರಣೆಯನ್ನು ನಮಗೆ ಇತಿಹಾಸ ಕೊಡುತ್ತೆ. ಇತಿಹಾಸಕ್ಕೂ ಒಂದು ಕಥೆಗೂ ಕೂಡ ತುಂಬ ವ್ಯತ್ಯಾಸವಿದೆ. ಕತೆ ಅಂದ್ರೇನು, ಒಂದಾನೊಂದು ಕಾಲದಲ್ಲಿ ರಾಜ ಇದ್ದ ಹಾಗೆ ಹೀಗೆ ಅಂತ ನಾವು ಹೇಳ್ತೀವಿ, ಅವನು ಯುದ್ಧ ಮಾಡಿದಂತ. ಆದರೆ ಇತಿಹಾಸ ಏನು ಹೇಳುತ್ತೆ, ಒಂದು ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧ ಮಾಡಿದನು. ಈ ರೀತಿಯಾಗಿ ಹೇಳುವುದೇನು ಇತಿಹಾಸ ಆಗುತ್ತೆ. ಇತಿಹಾಸ ನಮ್ಮ ಪೂರ್ವಿಕರು ಕೈಗೊಂಡಂತಹ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದಂತಹ ಸುಖ ದುಃಖಗಳನ್ನು ನಮಗೆ ಮತ್ತು ತೊಂದರೆಗಳನ್ನು ತಿಳಿಸ್ತದೆ. ಹಾಗಾದರೆ ಈ ಇತಿಹಾಸವನ್ನು ರಚಿಸಿದಂತಹವರು ಹಾಗೂ ಇತಿಹಾಸವನ್ನು ನಮಗೆ ತಿಳಿಸಿಕೊಟ್ಟಂತಹ ಇತಿಹಾಸದ ಪಿತಾಮಹ ಯಾರು ಅಂತಂದರೆ ಗ್ರೀಕ್ ದೇಶದ ಹೆರೋಡೋಟಸ್. ಇವರಿಗೆ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ತಾ ಹೋಗಿ. ಇನ್ನು ಆಧಾರಗಳು. ಈಗ ನಮಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಆಧಾರಗಳು ಬೇಕು. ಈಗ ನ್ಯಾಯಾಲಯದಲ್ಲಿಯೂ ಕೂಡ ಒಂದು ಸಾಕ್ಷಿ ನಿರ್ಧಾರವಾಗಬೇಕು, ಒಂದು ಕೇಸ್ ನಿರ್ಧಾರ ಆಗಬೇಕು ಅಂದರೂ ಕೂಡ ಅಲ್ಲಿ ಏನು ಬೇಕು, ಆಧಾರಗಳು ಬೇಕು. ಆಧಾರವಿಲ್ಲದೆ ಯಾವುದೂ ಇಲ್ಲ. ಇತಿಹಾಸವನ್ನು ರಚಿಸುವವರನ್ನು ನಾವೇನಂತ ಕರಿತೀವಿ, ಇತಿಹಾಸಕಾರರು ಅಂತ ಕರಿತೀವಿ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸ ಇಲ್ಲ ಅಂತ ಕರೀತಾರೆ. ಆಧಾರಗಳಲ್ಲಿ ಪ್ರಮುಖವಾಗಿ 2 ವಿಧಗಳು ಬರುತ್ತೆ. ಒಂದು ಸಾಹಿತ್ಯ ಆಧಾರ, ಮತ್ತೊಂದು ಪುರಾತತ್ವ ಆಧಾರ. ಸಾಹಿತ್ಯ ಆಧಾರ ಅಂತಂದರೆ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೇನು, ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಸಂಗತಿಗಳು. ಸಾಹಿತ್ಯ ಆಧಾರಗಳಲ್ಲಿ 2 ವಿಧ, ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ. ಹಾಗೆ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ವಿಧಗಳಿವೆ, ಒಂದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಯಾವ್ಯಾವ ಬರುತ್ತವೆ ಅಂತಂದರೆ ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯಗಳು ಇವೆಲ್ಲ ಮೌಖಿಕ ಸಾಹಿತ್ಯದಲ್ಲಿ ಬರುತ್ತವೆ. ಲಿಖಿತ ಸಾಹಿತ್ಯವನ್ನು ರಚಿಸುವವರು ಯಾವಾಗಲೂ ಏನಿರ್ತಾರೆ, ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ. ಇನ್ನು ಸೆಕೆಂಡ್ ಒನ್, ಪುರಾತತ್ವ ಆಧಾರಗಳು. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಹಿಂದಿನ ಜನರು ಏನೇ ನಿರ್ಮಿಸಿದ್ರು, ಅವರು ಯಾವ ಒಂದು ವಸ್ತುಗಳನ್ನು ಬಳಸಿದ್ರು, ಆ ಅವಶೇಷಗಳೇನಾಗಿರುತ್ತವೆ, ಪುರಾತತ್ವ ಆಧಾರಗಳು. ಉದಾಹರಣೆಗಾಗಿ ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಇತರ ಅವಶೇಷಗಳು ಒಳಪಡುತ್ತವೆ. ಹಾಗಾದರೆ ಇಲ್ಲಿ ನಮಗೆ ಇತಿಹಾಸದ ಆಧಾರಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಕನ್ಫ್ಯೂಷನ್ ಆಗುತ್ತೆ. ನಾನು ಹೀಗಾಗಿ ಈ ಒಂದು ಪುಸ್ತಕದಲ್ಲಿಯೇ ಫೋಟೋವನ್ನು ಹಾಕಿದ್ದೀನಿ, ನೀವು ನೋಡಬಹುದು. ಇತಿಹಾಸದ ಆಧಾರಗಳಲ್ಲಿ 2 ವಿಧ, ಸಾಹಿತ್ಯ ಆಧಾರಗಳು, ಪುರಾತತ್ವ. ಆಮೇಲೆ ಮತ್ತೆ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು. ಹಾಗೆ
ಪುರಾತತ್ವ ಆಧಾರಗಳಲ್ಲಿ ಏನೇನು ಬರುತ್ತೆ? ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳು. ಇದರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ 8ನೇ ತರಗತಿಯ ಆಧಾರಗಳು ಪಾಠದಲ್ಲಿ ವಿವರಣೆ ಸಿಗುತ್ತೆ. ನಾವು 8ನೇ ತರಗತಿಯ ಪಾಠವನ್ನು ಅಧ್ಯಯನ ಮಾಡುವಾಗ ಕೂಡ ಇದರ ಬಗ್ಗೆ ಕಂಪ್ಲೀಟಾಗಿ ವಿವರಣೆಯನ್ನು ನೀಡೋಣ. ಈಗ ಉತ್ಖನನ ಅಂತಂದರೆ ಏನು? ಉತ್ಖನನ ಅಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಏನು ಮಾಡ್ತಾರೆ? ಹೊರತೆಗೆಯಲು ನಡೆಸುವಂತಹ ವೈಜ್ಞಾನಿಕ ಭೂ ಅಗೆತ. ಇದಕ್ಕೇನಂತ ಕರೀತಾರೆ? ಉತ್ಖನನ ಅಂತ ಕರೀತಾರೆ. ಈ ಎಲ್ಲ ಪಾಯಿಂಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇವೆ. ನಾನು ನೋಟ್ಸ್ ಮಾಡ್ತಾ ನಿಮಗೂ ಕೂಡ ಈ ವಿಷಯವನ್ನು ಹೇಳಬೇಕು ಅಂತಲೇ ನಾನು ಬರೆದಿರುವಂತಹ PDF ಅನ್ನೇ ರೆಡಿ ಮಾಡಿ ನಿಮಗೆ ಪಾಠವನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ನೋಟ್ ಮಾಡ್ಕೊಳ್ತಾ ಹೋಗಿ. ಯಾರ ಹತ್ರ ಪುಸ್ತಕ ಇಲ್ವೋ ನೀವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಪರೀಕ್ಷೆ ಟೈಮಲ್ಲಿ ತುಂಬ ಉಪಯೋಗ ಆಗುತ್ತೆ. ಈ ಉತ್ಖನನದಲ್ಲಿ ಏನು? ಬ್ರಷ್, ಕರನೆ, ಚಾಕು, ಮರದ ದಬ್ಬಳದಂತಹ ಮುಂಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಏನು ಮಾಡ್ತಾರೆ? ಸರಿಸ್ತಾರೆ. ಆಗ ಆ ಮಣ್ಣಿನಲ್ಲಿ ನಮಗೆ ಸಿಗುವಂತಹ ಮಡಕೆ, ಚೂರು, ನಾಣ್ಯ, ಮಣಿ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಅದಕ್ಕೆ ನಾವು ಉತ್ಖನನ ಅಂತ ಕರಿತೀವಿ. ಇನ್ನು ನಮಗೆ ಯುರೋಪಿಯನ್ ಏನು ಮಾಡ್ತಾರೆ? ಭಾರತಕ್ಕೆ ಪರಿಚಯಿಸಿದಂತಹ ಇತಿಹಾಸವನ್ನು ನಾವು ತಿಳಿದುಕೊಳ್ಳೋಣ. ಯುರೋಪಿಯನ್ನರು ಪರಿಚಯಿಸಿದ ಭಾರತ. ಹೆನ್ರಿಚ್ ರೋತ್ ಎಂಬಾತನು ಇಂದಿಗೆ 350 ವರ್ಷಗಳ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಏನು ಮಾಡ್ತಾರೆ? ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೀತಾರೆ. ನಾನು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಅಷ್ಟೇ ನೋಟ್ ಮಾಡಿದ್ದೀನಿ. ಸೊ ಇಲ್ಲಿ ಹೆನ್ರಿಚ್ ರೋತ್ರವರು ಏನು ಮಾಡಿದ್ದಾರೆ ಅಂತಂದರೆ 350 ವರ್ಷಗಳ ಹಿಂದೆಯೇ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೀತಾರೆ. ಪ್ರಶ್ನೆ ನಿಮಗೆ ಬರಬಹುದು. ಇದು KPSC ಆಯಿತು, PDO ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ತುಂಬ ಉಪಯುಕ್ತವಾಗಿದೆ. 350 ವರ್ಷಗಳ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಯಾರು ಬರೆದರು ಅಂತ ಕೇಳಿದರೆ ಹೆನ್ರಿಚ್ ರೋತ್ ಅಂತ ನೀವು ಆನ್ಸರನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ನು ಫಾದರ್ ಕಾರ್ಲ್ಡಾಕ್ಸ್ ಇವರೇನು ಮಾಡ್ತಾರೆ ಅಂತಂದರೆ ಸಂಸ್ಕೃತ ಮತ್ತು ಯುರೋಪಿನ ಭಾಷೆಗಳ ನಡುವೆ ಸಂಬಂಧವಿದೆ ಎಂಬುದನ್ನು ಮೊದಲ ಬಾರಿಗೆ ಗುರುತಿಸ್ತಾರೆ. ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧವಿದೆ ಅಂತ ಯಾರು ಮೊದಲ ಬಾರಿಗೆ ಗುರುತಿಸ್ತಾರೆ ಅಂತಂದರೆ ಫಾದರ್ ಕಾರ್ಲ್ಡಾಕ್ಸ್. ಇನ್ನು ಸರ್ ವಿಲಿಯಂ ಜೋನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸರ್ ವಿಲಿಯಂ ಜೋನ್ಸ್ರವರು ಭಾರತೀಯ ಶಾಸ್ತ್ರದ ಅಂದರೆ ಇಂಡಾಲಜಿ ಅಧ್ಯಯನಕ್ಕೆ ಮಹತ್ವವಾದಂತಹ ಹೆಜ್ಜೆ ಇಟ್ಟ ಇಂಗ್ಲಿಷ್ ಅಧಿಕಾರಿಯಾಗಿದ್ದಾರೆ. ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇವರಾಗಿದ್ದರು. ಸಾಮಾನ್ಯ ಶಕ 1784ರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಈಗಾಗಲೇ ಪ್ರಶ್ನೆ ಕೂಡ ಬಂದಿದೆ. ಮತ್ತು ಇವರು ಬಹುಭಾಷಾ ಪಂಡಿತರಾಗಿದ್ದರು. ಯಾರು? ಸರ್ ವಿಲಿಯಂ ಜೋನ್ಸ್ರವರು ಬಹುಭಾಷಾ ಪಂಡಿತರಾಗಿದ್ದರು. ಹಾಗೆ ಇವರು ಗೀತ ಗೋವಿಂದ, ಮಾನವ ಧರ್ಮಶಾಸ್ತ್ರ ಅಂತ ಗ್ರಂಥಗಳನ್ನು ಬರೀತಾರೆ. ಅಷ್ಟೇ ಅಲ್ಲದೆ ಏನು ಮಾಡ್ತಾರೆ ಇವರು? ಕಾಳಿದಾಸ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿಸ್ತಾರೆ. ಕಾಳಿದಾಸ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಯಾರು ಅನುವಾದಿಸಿದರು ಅಂತ ಅಂದರೆ ವಿಲಿಯಂ ಜೋನ್ಸ್. ಇನ್ನು ಪ್ರಮುಖ ಪೌರತ್ಯವಾದಿ ಹಾಗೂ ಭಾರತೀಯ ಶಾಸ್ತ್ರಜ್ಞರಾದಂತಹ ಮ್ಯಾಕ್ಸ್ ಮುಲ್ಲರ್ ಇವರು ಜರ್ಮನ್ ದೇಶದವರಾದ ಇವರು ಸೆಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಹೆಸರಿನಲ್ಲಿ 50 ಸಂಪುಟಗಳನ್ನು ಇಂಗ್ಲಿಷ್ಗೆ ತಂದರು. ಮತ್ತು ಉಪಯುಕ್ತವಾದಿಗಳ ಗುಂಪಿಗೆ ಸೇರುವ ಜೇಮ್ಸ್ ಮಿಲ್ ಎಂಬ ಸ್ಕಾಟ್ಲ್ಯಾಂಡಿನ ಇತಿಹಾಸಕಾರರು ಹಿಸ್ಟ್ರಿ ಆಫ್ ಇಂಡಿಯಾ ಹೆಸರಿನಲ್ಲಿ 6 ಸಂಪುಟಗಳ ಭಾರತದ ಇತಿಹಾಸವನ್ನು ಇವರು ರಚಿಸ್ತಾರೆ. ಆದರೆ ಇನ್ನೊಂದು ನೀವು ತಿಳ್ಕೋಬೇಕು, ಈ ಮ್ಯಾಕ್ಸ್ ಮುಲ್ಲರ್ ಅಥವಾ ಜೇಮ್ಸ್ ಮಿಲ್ ಆಗಲಿ ಇವರು ಯಾವತ್ತೂ ಕೂಡ ಭಾರತಕ್ಕೆ ಬಂದವರೇ ಅಲ್ಲ. ಇನ್ನು
ಅಬೆ ಡುಬಾಯ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫ್ರೆಂಚ್ ಮಿಷನರಿ ಇವರು ಶ್ರೀರಂಗಪಟ್ಟಣ ಬಳಿಯ ಗಂಜಾಂಗೆ ಬಂದು ನೆಲೆಸಿದರು. ಇವರಿಗೆ ಏನಂತ ಕರಿತಿದ್ರು ಅಂದರೆ ದೊಡ್ಡ ಸ್ವಾಮಿಯವರು ಅಂತ ಕರಿತಿದ್ರು. ಯಾಕೆ ಕರಿತಿರು ಅಂತಂದರೆ ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸನ್ಯಾಸಿಯಂತೆ ಇವರು ಬದುಕ್ತಿದ್ರು. ಹಾಗಾಗಿ ಇವರನ್ನು ಏನಂತ ಕರಿತಿದ್ರು, ದೊಡ್ಡ ಸ್ವಾಮಿಯವರು ಅಂತ ಕರಿತಿದ್ರು. ಇನ್ನು ಇವರು ಬರೆದಂತಹ ಕೃತಿಗಳು ಯಾವುವು ಅಂತಂದರೆ ಹಿಂದೂ ಮ್ಯಾನರ್ಸ್ ಮತ್ತು ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್, ಇವು ಇವರು ಬರೆದಂತಹ ಕೃತಿಗಳು. ಇನ್ನು ಸಾಮಾನ್ಯ ಸಾಶ ಅಂತ ಉಪಯೋಗಿಸ್ತಾರೆ. ಹೀಗಂದರೆ ಸಾಮಾನ್ಯ ಶಕ, ಪು ಅಂತಂದರೆ ಸಾಮಾನ್ಯ ಶಕ ಪೂರ್ವ. ಇದು ಏನು ತುಂಬ ಈಸಿ ಆಗಿದೆ ಅಂತ ನೀವು ಅನ್ಕೋಬಹುದು, ಆದರೂ ಕೂಡ ನಾವು ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇನ್ನು ಒಂದಿಷ್ಟು ಶಬ್ದಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಜೇಸುಟ್ ಅಂತಂದರೆ ಜೀಸಸ್ ಸಂಘದ ಸದಸ್ಯರನ್ನು ಏನಂತ ಕರೀತಾರೆ, ಜೇಸುಟ್ ಅಂತ ಕರೀತಾರೆ. ನಮಗೆ ಹೇಳಿಕ್ಕೆ ಬರಲ್ಲ, TET ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರಬಹುದು. ಸೊ ಹೀಗಾಗಿ ನಾನು ಇದನ್ನು ಇಲ್ಲಿ ಪಾಯಿಂಟ್ಔಟ್ ಮಾಡಿದ್ದೀನಿ. ಇನ್ನು ಮಿಷನರಿ ಅಂತಂದರೆ ವಿದೇಶಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಕಳುಹಿಸಲ್ಪಡುವಂತಹ ಧರ್ಮ ಪ್ರಚಾರಕರನ್ನು ಏನಂತ ಕರೀತಾರೆ, ಮಿಷನರಿ ಅಂತ ಕರೀತಾರೆ. ಇನ್ನು ಭಾರತೀಯ ಶಾಸ್ತ್ರ ಅಂದರೆ ಇಂಡೋಲಾಜಿ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ನಡೆಸುವಂತಹ ಶಾಸ್ತ್ರವನ್ನು ಏನಂತ ಕರೀತಾರೆ, ಭಾರತೀಯ ಶಾಸ್ತ್ರ, ಇಂಡೋಲಾಜಿ ಅಂತ ಕರೀತಾರೆ. ಇನ್ನು ಪೌರತ್ಯವಾದಿ ಅಂದರೆ ಓರಿಯೆಂಟಲಿಸ್ಟ್, ಪೂರ್ವ ದೇಶಗಳ ಇತಿಹಾಸ, ಸಂಸ್ಕೃತಿ, ಅಧ್ಯಾತ್ಮ ಮುಂತಾದವುಗಳ ಬಗೆಗೆ ಒಲವುಳ್ಳ ಯುರೋಪಿನ ವಿದ್ವಾಂಸರು, ಇವರಿಗೆ ಪೌರತ್ಯವಾದಿ ಅಂತ ಕರೀತಾರೆ. ಇದಿಷ್ಟು 6ನೇ ತರಗತಿಯ ಮೊದಲನೇ ಪಾಠವಾಗಿದೆ. ಇದರ ಹಿಂದೆ ಪ್ರಶ್ನೆ ಉತ್ತರ ಕೂಡ ಇದೆ. ನೀವು ಆ ಪ್ರಶ್ನೋತ್ತರಗಳನ್ನು ಬಿಡಿಸಬೇಕು. ನಮಗೆ ಇದು GPSTR ಅಲ್ಲಿ ತುಂಬ ಉಪಯುಕ್ತವಾಗಿದೆ. ಸೊ ಈ ನೋಟ್ ಆದ ತಕ್ಷಣ ನೋಟ್ಸ್ ನೀವು ಹಿಂದೆ ಬರುವಂತಹ ಪ್ರಶ್ನೋತ್ತರಗಳನ್ನು ಚರ್ಚಿಸಬೇಕು, ಬರೀಬೇಕು. ಯಾರ ಹತ್ರ ಪುಸ್ತಕ ಇಲ್ವೋ ನೀವು ಕಮೆಂಟ್ ಮಾಡಿ ಪ್ರಶ್ನೋತ್ತರ ಕೂಡ ಚರ್ಚಿಸಿ ಅಂತ ಅಂದರೆ ನಾನು ಆ ಪ್ರಶ್ನೋತ್ತರಗಳನ್ನು ಕೂಡ ಬರೆದು ಚರ್ಚಿಸ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಗ್ರೂಪ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ನಾವು ತರಗತಿಗಳನ್ನು ಮುಂದುವರಿಸೋಣ. ಆದಷ್ಟು ಒಂದು 12ನೇ ತರಗತಿಯವರೆಗೂ ನಾವು ಕ್ಲಾಸ್ಗಳನ್ನು ಕಂಪ್ಲೀಟಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಸಹಕಾರ ನನ್ನ ಜೊತೆ ಹೀಗೆ ಇದ್ದರೆ ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು.